Hi guys, in this video I'm going to discuss about conversation between you and waiters in the restaurant and also how you are going to order your favorite dishes in the restaurant and also how you are going to discuss with your friends to have a dinner at the restaurant. ಸೊ ರೆಸ್ಟೋರೆಂಟ್ ಅಲ್ಲಿ ವೇಟರ್ ಅಥವಾ ವೇಟ್ರೆಸ್ ಜೊತೆಗೆ ಯಾವ ರೀತಿ ಮಾತಾಡ್ತೀರಾ, ಹಾಗಾದ್ರೆ ನಿಮ್ಮ ಫೇವ್ರೆಟ್ ಇಷ್ಟವಾದ ತಿಂಡಿಗಳನ್ನು ಯಾವ ರೀತಿ ಆರ್ಡರ್ ಮಾಡ್ತೀರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. See here, I have taken examples of three friends, how they are going to discuss with each other about to have a dinner at the restaurant. ಸೊ ರೆಸ್ಟೋರೆಂಟ್ಗೆ ಹೋಗೋದ್ರ ಬಗ್ಗೆ ಅವರು ಯಾವ ಥರ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಅಂಕಿತ್. ಓಕೆ, then what he said, Ankit, guys, let's dine out tonight. Dine out means ಹೊರಗಡೆ ಊಟ ಮಾಡೋದಕ್ಕೆ ಡೈನ್ ಔಟ್ ಅಂತ ಕರೀತಾರೆ. ಟು ಹ್ಯಾವ್ ಅ ಡಿನ್ನರ್ ಔಟ್ಸೈಡ್, ಟು ಈಟ್ ಔಟ್ಸೈಡ್. ಓಕೆ, ಹೊರಗಡೆ ಊಟ ಮಾಡೋದಕ್ಕೆ ಡೈನ್ ಔಟ್ ಅಂತ ಯೂಸ್ ಮಾಡ್ತೀವಿ. ಓಕೆ ಗೈಸ್, ಲೆಟ್ಸ್ ಡೈನ್ ಔಟ್ ಟು ನೈಟ್. ಈ ರಾತ್ರಿ ನಾವು ಹೊರಗಡೆ ಊಟಕ್ಕೆ ಹೋಗೋಣ, ರೈಟ್? ದೆನ್ ಅನೂಪ್, ವಾಟ್ ಹಿ ಸೆಡ್, ಐ ವುಡ್ ಲವ್ ಟು ಬಟ್ ಐ ಆಮ್ ಅಕ್ಯುಪೈಡ್ ಟು ನೈಟ್. ನನಗೂ ಕೂಡ ಇಷ್ಟ ಇದೆ ಹೊರಗಡೆ ಹೋಗಿ ಊಟ ಮಾಡೋದು, ಬಟ್ ಐ ಆಮ್ ಬಿಸಿ ಟು ನೈಟ್. ನಾನು ತುಂಬಾ ಬ್ಯುಸಿ ಆಗಿದ್ದೇನೆ, ಕಾರ್ಯನಿರತನಾಗಿದ್ದೇನೆ, ಈ ರಾತ್ರಿ ನನಗೆ ಬರೋಕ್ಕಾಗೋದಿಲ್ಲ, ರೈಟ್? ಬಟ್ ಐ ಆಮ್ ಅಕ್ಯುಪೈಡ್ ಟು ನೈಟ್. ಅಕ್ಯುಪೈಡ್ ಮೀನ್ಸ್ he is busy in some work. ಅವನು ಬ್ಯುಸಿ ಆಗಿದ್ದಾನೆ ಯಾವುದೋ ವರ್ಕ್ ಅಲ್ಲಿ ಅಂತ. Then what Manu said, I will be free on Saturday. ನಾನು ಕೂಡ ಶನಿವಾರದ ದಿನ ಬಿಡುವಾಗಿರ್ತೀನಿ, ನನಗೆ ಯಾವಾಗ ಸಮಯ ಸಿಗುತ್ತೆ. I will be free on Saturday. Ankit, but it becomes so crowded at the weekends. ವಾರಾಂತ್ಯದಲ್ಲಿ ರೆಸ್ಟೋರೆಂಟ್ ತುಂಬಾ ಜನದಟ್ಟಣೆಯಿಂದ ಕೂಡಿರುತ್ತೆ ಅಂತ ಯಾರು ಹೇಳ್ತಾರೆ? ಅಂಕಿತ್. ಓಕೆ, ಬಟ್ ಇಟ್ ಬಿಕಮ್ಸ್ ಸೋ ಕ್ರೌಡೆಡ್ ಅಟ್ ದಿ ವೀಕೆಂಡ್ಸ್. ಕ್ರೌಡೆಡ್ ಮೀನ್ಸ್ ಜನದಟ್ಟಣೆ. ವಿ ಶುಡ್ ಮೇಕ್ ಅ ರಿಸರ್ವೇಶನ್ ರೈಟ್ ನಾವ್. ನಾವು ಇವಾಗಲೇ ಕಾಯ್ದಿರಿಸಬೇಕು, ಜಾಗವನ್ನ ಕಾಯ್ದಿರಿಸಬೇಕಾಗುತ್ತದೆ. ವಿ ಶುಡ್ ಮೇಕ್ ಅ ರಿಸರ್ವೇಶನ್ ರೈಟ್ ನಾವ್. ದೆನ್ ವಾಟ್ ಹಿ ಸೇಡ್ ನೆಕ್ಸ್ಟ್, ಅನೂಪ್, ಡೂ ಯು ನೋ ಸಮ್ವೇರ್ ಟು ಗೋ? ನಿಮಗೆ ಎಲ್ಲಿಗೆ ಹೋಗಬೇಕನ್ನೋದು ಏನಾದ್ರೂ ಗೊತ್ತಿದೆಯಾ? ಡೂ ಯು ನೋ ಸಮ್ವೇರ್ ಟು ಗೋ ಆರ್ ಡೂ ಯು ನೋ ವೇರ್ ವಿ ಕ್ಯಾನ್ ಗೋ? ನಾವು ಎಲ್ಲಿಗೆ ಹೋಗ್ಬೇಕಂತ ನಿಮಗೆ ಗೊತ್ತಿದೆಯಾ? ದೆನ್ ಅಂಕಿತ್ ಸೇಡ್, ದೇರ್ ಇಸ್ ಎ ನ್ಯೂಲಿ ಓಪನ್ಡ್ ರೆಸ್ಟೋರೆಂಟ್ ಬಿಹೈಂಡ್ ಮೈ ಅಪಾರ್ಟ್ಮೆಂಟ್. ನಮ್ಮ ಅಪಾರ್ಟ್ಮೆಂಟ್ ಹಿಂದೆನೆ ಒಂದು ಹೊಸದಾಗಿ ಶುರುವಾಗಿರುವ ರೆಸ್ಟೋರೆಂಟ್ ಇದೆ. ಫಾರ್ ದಟ್ ಮನು ಸೇಡ್, I also heard that menus are reasonably priced. Reasonably priced means ಸಮಂಜಸವಾದ ಬೆಲೆಗಳಲ್ಲಿವೆ ಮೆನ್ಯೂಸ್ಗಳು. ಪಟ್ಟಿ, ಆಹಾರದ ಪಟ್ಟಿಗಳು ಜಾಸ್ತಿನೂ ಇಲ್ಲ, ಈ ಕಡೆ ಕಡಿಮೆನೂ ಇಲ್ಲ. ನಾಟ್ ಸೋ ಹೈ, ನಾಟ್ ಸೋ ಲೋ. ಓಕೆ, ವಿ ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್, ಪ್ರೈಸಸ್ ಆನ್ ಅ ಮೆನ್ಯೂ ಆರ್ ಫೇರ್. ಮೆನ್ಯೂಗಳು ಸಮಂಜಸವಾದ ಬೆಲೆಗಳಲ್ಲಿವೆ, ರೈಟ್? ದೆನ್ ಅನೂಪ್ ಸೇಡ್ ಹಿಯರ್, then what are we waiting for? Let's book a table. ಹಾಗಾದ್ರೆ ಇನ್ನೇನು ತಡ ಮಾಡಬೇಕು? ನಾವು ಟೇಬಲ್ ಅನ್ನ ರಿಸರ್ವೇಶನ್ ಮಾಡಿಸೋಣ, ಟೇಬಲ್ ಕಾಯ್ದಿರಿಸೋಣ ನಮಗೋಸ್ಕರ. ಯಾವಾಗ? ಸ್ಯಾಟರ್ಡೆ. ಆಫ್ಟರ್ ದಟ್ ಅಂಕಿತ್, ವಾಟ್ ಹಿ ಡಿಡ್, ಹಿ ಕಾಲ್ಡ್ ಟು ದ ರೆಸ್ಟೋರೆಂಟ್ ಟು ಬುಕ್ ಅ ಟೇಬಲ್. ವಾಟ್ ಹಿ ಸೇಡ್, ಹಾಯ್, ಐ ಆಮ್ ಅಂಕಿತ್, ಐ ವುಡ್ ಲೈಕ್ ಟು ಬುಕ್ ಅ ಟೇಬಲ್ ಫಾರ್ 3. ನಾನು ಅಂಕಿತ್ ಅಂತ, ನನಗೆ 3 ಜನರ ಸಲುವಾಗಿ ಟೇಬಲ್ ಕಾಯ್ದಿರಿಸಬೇಕಾಗಿದೆ. ಫಾರ್ 8 PM ಆನ್ ಸ್ಯಾಟರ್ಡೆ. ಸ್ಯಾಟರ್ಡೆ 8 ಗಂಟೆಗೆ 3 ಜನರಿಗೆ ನನಗೆ ಟೇಬಲ್ ಅನ್ನ ಕಾಯ್ದಿರಿಸಿ ಅಂತ ರೆಸ್ಟೋರೆಂಟ್ ದವರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾನೆ. ಯಾರು? ಅಂಕಿತ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕನ್ವರ್ಸೇಷನ್ ಬಿಟ್ವೀನ್ 3 ಫ್ರೆಂಡ್ಸ್. ಈ 3 ಜನ ಫ್ರೆಂಡ್ಸ್ ನಡುವೆ ನಡೆದಿರುವ ಸಂಭಾಷಣೆ. ಓಕೆ, ಸಿ ಹಿಯರ್ ನೆಕ್ಸ್ಟ್. These 3 friends went to the restaurant on Saturday 8 PM and there Ankit said to the waiter, what he said, I booked a table for 3 for 8 PM under the name of Ankit. ನಾನು ಅಂಕಿತ್ ಎನ್ನುವ ಹೆಸರಲ್ಲಿ 3 ಜನರಿಗೋಸ್ಕರ ಟೇಬಲ್ ಅನ್ನು ಕಾಯ್ದಿರಿಸಿದ್ದೇನೆ ಅಂತ ಅಂಕಿತ್ ಯಾರಿಗೆ ಹೇಳ್ತಾನೆ? ವೇಟರ್ಗೆ. ವೇಟರ್ ಆರ್ ವೇಟ್ರೆಸ್, ಹೆಣ್ಣು ಮಕ್ಕಳಿದ್ರೆ ವೇಟ್ರೆಸ್. ಫಾರ್ ದಟ್ ವೇಟರ್ ಸೆಡ್, ಸರ್ಟನ್ಲಿ ಕಮ್ ದಿಸ್ ವೇ ಸರ್. ಖಂಡಿತವಾಗಿ ಈ ಕಡೆ ಬನ್ನಿ ಸರ್ ಅಂತ ವೇಟರ್ ಹೇಳ್ತಾನೆ. ನೆಕ್ಸ್ಟ್ ಅಂಕಿತ್ ಸೆಡ್, ಕುಡ್ ವಿ ಗೆಟ್ ದ ಮೆನ್ಯೂ ಪ್ಲೀಸ್? ನಮಗೆ ಮೆನ್ಯೂ ಸಿಗಬಹುದೇ ಅಥವಾ ಮೆನ್ಯೂ ಪಡೆಯಬಹುದೇ? ವೇಟರ್, ಹಿಯರ್ ಯು ಆರ್.
ಹಿಯರ್ ಯು ಆರ್ ಸರ್, ಇದನ್ನು ತೆಗೆದುಕೊಳ್ಳಿ. ಹಿಯರ್ ಯು ಆರ್ ಮೀನ್ಸ್ ದಿಸ್ ಇಸ್ ವಾಟ್ ಯು ವಾಂಟೆಡ್, ನಿಮ್ಗೆ ಏನ್ ಬೇಕಾಗಿದೆಯೋ ಅದನ್ನ ತಗೊಳ್ಳಿ ಅಂತ ಹಾಗೆ ಹಿಯರ್ ಯು ಆರ್. ನೆಕ್ಸ್ಟ್ ಅನೂಪ್, ಹ್ಯಾವ್ ಯು ಚೂಸನ್ ಎಟ್ ಆರ್ ಆರ್ ಯು ರೆಡಿ ಟು ಆರ್ಡರ್? ಅನೂಪ್ ಯಾರಿಗೆ ಕೇಳ್ತಾನೆ? ಅಂಕಿತ್ಗೆ ಕೇಳ್ತಾನೆ. ಏನಂತ? ಹ್ಯಾವ್ ಯು ಚೂಸನ್ ಎಟ್, ಯಾವ್ದಾದ್ರು ಡಿಶ್ ನ ಸೆಲೆಕ್ಟ್ ಮಾಡಿದ್ಯಾ, ಆಯ್ಕೆ ಮಾಡ್ಕೊಂಡ್ಯಾ? ಆರ್ ಯು ರೆಡಿ ಟು ಆರ್ಡರ್, ಆರ್ಡರ್ ಮಾಡಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಅಟ್ ದ ಸೇಮ್ ಟೈಮ್ ವೇಟರ್ ಆಲ್ಸೋ ಆಸ್ಕ್ಡ್, ಕ್ಯಾನ್ ಐ ಟೇಕ್ ಯುವರ್ ಆರ್ಡರ್ ಸರ್, ನಾನು ನಿಮ್ಮ ಆರ್ಡರ್ ಅನ್ನು ತೆಗೆದುಕೊಳ್ಳಬಹುದೇ? ಅಗೇನ್ ವೇಟರ್ ಆಸ್ಕ್ಡ್, ವಾಟ್ ವುಡ್ ಯು ಲೈಕ್ ಫಾರ್ ಮೇನ್ ಕೋರ್ಸ್? ಮೇನ್ ಕೋರ್ಸ್ ಮೀನ್ಸ್ ವಾಟ್? ಊಟದಲ್ಲಿ ಪ್ರಮುಖವಾಗಿ ನೀವು ಏನನ್ನು ತೆಗೆದುಕೊಳ್ಳಲು ಬಯಸುತ್ತೀರಾ? ಮೇನ್ ಕೋರ್ಸ್ ಮೀನ್ಸ್ ಊಟದ ಮುಖ್ಯ ಭಾಗ. ಅಂಕಿತ್ ಸೆಡ್, ಎಸ್, ಕ್ಯಾನ್ ಐ ಗೆಟ್ ದ ನಾರ್ತ್ ಇಂಡಿಯನ್ ಮೀಲ್, ನನಗೆ ಉತ್ತರ ಭಾರತದ ಊಟ ಸಿಗಬಹುದೇ ಅಂತ ಅಂಕಿತ್ ವೇಟರ್ಗೆ ಕೇಳ್ದ, ರೈಟ್? ಅದೇ ಟೈಮಲ್ಲಿ ಮನು ಏನಂತ ಹೇಳ್ತಾನೆ? ಸೇಮ್ ಹಿಯರ್. ಸೇಮ್ ಹಿಯರ್ ಮೀನ್ಸ್ ನನಗೂ ಕೂಡ ಅದೇ ಬೇಕು. ಅಂಕಿತ್ ಏನ್ ಹೇಳಿದ್ನೋ ನನಗೂ ಕೂಡ ಅದೇ ಬೇಕು, ನಾರ್ತ್ ಇಂಡಿಯನ್ ಮೀಲ್. ಹಿ ವಾಂಟ್ ದ ಸೇಮ್ ಥಿಂಗ್, ಅವನಿಗೂ ಕೂಡ ಅದೇ ಬೇಕಾಗಿದೆ. ಯಾರಿಗೆ? ಮನುಗೆ. ಮನು ಆಲ್ಸೋ ಆಸ್ಕ್ಡ್ ಟು ದ ಅನೂಪ್, ಹೌ ಅಬೌಟ್ ಯು ಅನೂಪ್, ನಿನಗೆ ಹೇಗನ್ಸುತ್ತೆ ಅನೂಪ್? ಅನೂಪ್ ಸೆಡ್, ದೆನ್ ಮೇಕ್ ಇಟ್ 3, ಹಾಗಾದ್ರೆ 3 ಮಾಡಿ. 3 ಮಾಡಿ ಅಂದ್ರೆ 3 ನಾರ್ತ್ ಇಂಡಿಯನ್ ಮೀಲ್ ತೆಗೆದುಕೊಂಡು ಬನ್ನಿ ಅಂತ. ಇಬ್ರು ಜನ ಇದ್ದಾಗ ಮೇಕ್ ಇಟ್ 2, ನಿಮಗೆ 4 ಬೇಕಾಗಿದ್ದಾಗ ಮೇಕ್ ಇಟ್ 4. ದೆನ್ ಅಗೇನ್ ವೇಟರ್ ಆಸ್ಕ್ಡ್, ಎನಿಥಿಂಗ್ ಫಾರ್ ಸ್ಟಾರ್ಟರ್ ಸರ್? ಸ್ಟಾರ್ಟರ್, it is a small amount of food that is going to served before a main course of meal. ಪ್ರಮುಖ ಊಟದ ಮುಂಚೆ ಸ್ಟಾರ್ಟರ್ ಅನ್ನ ತೆಗೆದುಕೊಳ್ತಾರೆ. ಅದು ಏನದು? ಅಲ್ಪಾಹಾರ ರೀತಿ. ಸ್ಟಾರ್ಟರ್ ಮೀನ್ಸ್ ಅಲ್ಪಾಹಾರದ ರೀತಿ ಊಟದ ಮುಂಚೆ ಏನನ್ನಾದ್ರೂ ತೆಗೆದುಕೊಳ್ಳುವುದು. ಎನಿಥಿಂಗ್ ಫಾರ್ ಸ್ಟಾರ್ಟರ್ ಸರ್? ಫಾರ್ ದಟ್ ಮನು ಆನ್ಸರ್ಡ್, ಐ ವಾಂಟ್ ಟು ಹ್ಯಾವ್ ಮಸಾಲಾ ಪಾಪಡ್. ನನಗೆ ಸ್ಟಾರ್ಟರ್ ಅಲ್ಲಿ ಅವನಿಗೆ ಏನ್ ಬೇಕಾಗಿದೆ? ಮಸಾಲಾ ಪಾಪಡ್. ಐ ವಾಂಟ್ ಟು ಹ್ಯಾವ್ ಮಸಾಲಾ ಪಾಪಡ್, ನನಗೆ ಮಸಾಲಾ ಪಾಪಡ್ ಬೇಕು. ವೇಟರ್ ಸೆಡ್, ಓಕೆ, ಐ ವಿಲ್ ಬಿ ರೈಟ್ ಬ್ಯಾಕ್ ವಿತ್ ಯುವರ್ ಆರ್ಡರ್, ಹಾಗಾದ್ರೆ ನಾನು ನಿಮ್ಮ ಎಲ್ಲಾ ಆರ್ಡರ್ಗಳೊಂದಿಗೆ ಹಿಂತಿರುಗುತ್ತೇನೆ, ಮೀನ್ಸ್ ತೆಗೆದುಕೊಂಡು ಬರುತ್ತೇನೆ. ನೆಕ್ಸ್ಟ್ ವೇಟರ್ ಆಸ್ಕ್ಡ್, ವುಡ್ ಯು ಲೈಕ್ ಎನಿಥಿಂಗ್ ಎಲ್ಸ್ ಸರ್, ನಿಮಗೆ ಇನ್ನೇನಾದರೂ ಬೇಕಾ ಸರ್? ಅಂಕಿತ್ ಸೆಡ್, ನೋ ಥ್ಯಾಂಕ್ಸ್, ಐ ಆಮ್ ಫುಲ್ ಆಫ್ಟರ್ ದ ಮೀಲ್, ಬೇಡ, ನನಗೆ ಹೊಟ್ಟೆ ತುಂಬಿದೆ. ಫಾರ್ ದಟ್ ವೇಟರ್ ಸೆಡ್ ಅಗೇನ್, ವುಡ್ ಯು ಲೈಕ್ ಸಮಥಿಂಗ್ ಟು ಡ್ರಿಂಕ್ ಸರ್, ನಿಮಗೆ ಕುಡಿಯಲು ಏನನ್ನಾದರೂ ಬೇಕಾ ಸರ್? ಮನು ಸೆಡ್, ಎಸ್, ವಿ ನೀಡ್ ಲೆಮನ್ ಜ್ಯೂಸ್, ಹೌದು ನಮಗೆ ಲೆಮನ್ ಜ್ಯೂಸ್ ಬೇಕು. ಅನೂಪ್, ಮೇಕ್ ಇಟ್ 2, ಅದನ್ನ 2 ಮಾಡಿ ಅಥವಾ 2 ಲೆಮನ್ ಜ್ಯೂಸ್ ತಗೊಂಡ್ ಬನ್ನಿ. ಸೊ ಆಫ್ಟರ್ ಹ್ಯಾವಿಂಗ್ ಲೆಮನ್ ಜ್ಯೂಸ್, ಅನೂಪ್ ಸೆಡ್, ಗ್ರೇಟ್ ಲೆಮನ್ ಜ್ಯೂಸ್, ಲೆಮನ್ ಜ್ಯೂಸ್ ಭಾರಿ ಇದೆ ಅಥವಾ ತುಂಬಾ ಚೆನ್ನಾಗಿದೆ. ಟೆಲ್ ಮಿ ಅಬೌಟ್ ಇಟ್, ಐ ನೀಡ್ ಅನದರ್ ಲೆಮನ್ ಜ್ಯೂಸ್, ಇದ್ರ ಬಗ್ಗೆ ನೀವೇನಂತೀರಾ? ನನಗೆ ಇನ್ನೊಂದು ಲೆಮನ್ ಜ್ಯೂಸ್ ಬೇಕು, ನೀವು ತಗೊಳ್ತೀರಾ ಅಥವಾ ಇಲ್ಲ ಅಂತ ಕೇಳ್ದ ಹಾಗೆ ಅನೂಪ್. ಫಾರ್ ದಟ್ ಅಂಕಿತ್ ಸೆಡ್, ಮೀ ಟು, ನನಗೂ ಕೂಡ ಬೇಕು. ಲೆಟ್ಸ್ ಫ್ಲಾಗ್ ಡೌನ್ ದ ವೇಟರ್. ಫ್ಲಾಗ್ ಡೌನ್ ಮೀನ್ಸ್ ಟು ಗೆಟ್ ಅ ವೇಟರ್ಸ್ ಅಟೆನ್ಷನ್, ವೇಟರ್ ಅನ್ನ ಕರೆಯುವುದು ಅಂತ ಅರ್ಥ. ಏನನ್ನಾದ್ರೂ ಅವ್ರಿಗೆ ಆರ್ಡರ್ ಕೊಡಲು ಫ್ಲಾಗ್ ಡೌನ್ ದ ವೇಟರ್, ಹೇ ವೇಟರ್ ಅಂತ ಅವ್ರನ್ನ ಕರೆಯುವುದು. ಓಕೆ, ಲೆಟ್ಸ್ ಫ್ಲಾಗ್ ಡೌನ್ ದ ವೇಟರ್. ಕ್ಯಾನ್ ವಿ ಗೆಟ್ ಅನದರ್ ರೌಂಡ್ ಆಫ್ ಲೆಮನ್ ಜ್ಯೂಸ್, ನಮಗೆ ಇನ್ನೊಂದು ರೌಂಡ್ ಲೆಮನ್ ಜ್ಯೂಸ್ ಕೊಡ್ತೀರಾ? ನಮಗೆ 3 ಜನರಿಗೂ ಲೆಮನ್ ಜ್ಯೂಸ್ ತಗೊಂಡು ಬನ್ನಿ ಅಂತ ಹೇಳುವ ಬದಲು ವಿ ಕ್ಯಾನ್ ಸೇ ಲೈಕ್ ದಿಸ್, ಕ್ಯಾನ್ ವಿ ಗೆಟ್ ಅನದರ್ ರೌಂಡ್ ಆಫ್ ಲೆಮನ್ ಜ್ಯೂಸ್? ಅನದರ್ ರೌಂಡ್ ಮೀನ್ಸ್ ನಾವೇನ್ ಕುತ್ಕೊಂಡಿದೀವಲ್ಲ ಎಲ್ರಿಗೂ ಲೆಮನ್ ಜ್ಯೂಸ್ ತಗೊಂಡ್ ಬನ್ನಿ ಅಂತ ಹಾಗೆ. ವೇಟರ್ ಸೆಡ್, ರೈಟ್ ಅವೇ ಸರ್. ರೈಟ್ ಅವೇ ಸರ್ ಮೀನ್ಸ್ ತಕ್ಷಣ ತರುತ್ತೇನೆ. ಕುಡ್ ವಿ ಹ್ಯಾವ್ ದ ಬಿಲ್ ಪ್ಲೀಸ್, ನಮಗೆ ಬಿಲ್ ಸಿಗಬಹುದೇ? ಅಫ್ ಕೋರ್ಸ್, ಹಿಯರ್ ಯು ಆರ್, ಖಂಡಿತವಾಗಿ ತೆಗೆದುಕೊಳ್ಳಿ. ಹೂ ಸೆಡ್? ವೇಟರ್. ಇನ್ಸ್ಟೆಡ್ ಆಫ್ ದಿಸ್ ವಿ ಕ್ಯಾನ್ ಆಲ್ಸೋ ಆಸ್ಕ್ ಲೈಕ್ ದಿಸ್, ಕುಡ್ ವಿ ಹ್ಯಾವ್ ದ ಚೆಕ್ ಪ್ಲೀಸ್, ನಮಗೆ ಬಿಲ್ ಸಿಗಬಹುದೇ? ಸಿಯರ್, ಹೌ ವುಡ್ ಯು ಲೈಕ್ ಟು ಪೇ, ಕ್ಯಾಶ್ ಆರ್ ಕಾರ್ಡ್, ನೀವು ಹೇಗೆ ಪಾವತಿಸಲು ಬಯಸುತ್ತೀರಾ? ನಗದು ಮೂಲಕವೇ ಅಥವಾ ಕಾರ್ಡ್ ಮೂಲಕವೇ? ರೈಟ್. ಐ ಪೇ ಬೈ ಕಾರ್ಡ್, ನಾನು ಕಾರ್ಡ್ ಮೂಲಕ ಪಾವತಿಸಲು ಬಯಸುತ್ತೇನೆ. ಐ ಪೇ ಬೈ ಕಾರ್ಡ್. ಯು ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್, ಐ ಪೇ ಬೈ ಕ್ಯಾಶ್. ಇಫ್ ಯು ಹ್ಯಾವ್ ಅ ಕ್ಯಾಶ್ ಓನ್ಲಿ, ನಿಮ್ ಬಳಿ ನಗದು ಹಣ ಇದ್ದಾಗ ಯು ಕ್ಯಾನ್ ಸೇ ಲೈಕ್ ದಿಸ್, ಐ ಪೇ ಬೈ ಕ್ಯಾಶ್. ಆರ್ ಯು ಪೇಯಿಂಗ್ ಟುಗೆದರ್, ನೀವು ಒಟ್ಟಿಗೆ ಪಾವತಿಸುತ್ತಿದ್ದೀರಾ?
ಆರ್ ಯು ಪೇಯಿಂಗ್ ಟುಗೆದರ್? ನೀವು ಒಟ್ಟಿಗೆ ಪಾವತಿಸದಿಲ್ಲದಿದ್ದಾಗ ಯು ಕ್ಯಾನ್ ಸೇ ಲೈಕ್ ದಿಸ್, ಯು ಕ್ಯಾನ್ ಆಸ್ಕ್ ಲೈಕ್ ದಿಸ್, ಕ್ಯಾನ್ ವಿ ಪೇ ಸಪರೇಟ್ಲಿ? ನಾವು ಬೇರೆ ಬೇರೆ ಪಾವತಿಸಬಹುದೇ ಹಣವನ್ನು? ಸೊ ನೀವು ಕ್ಯಾಶ್ ಕೌಂಟರ್ ಅಲ್ಲಿ ಮಾತನಾಡುವಾಗ ನೀವು ಈ ರೀತಿ ಆನ್ಸರ್ ಮಾಡಬಹುದು ಅಥವಾ ರಿಪ್ಲೈ ಕೊಡಬಹುದು. ಐ ಪೇ ಬೈ ಕಾರ್ಡ್, ಐ ಪೇ ಬೈ ಕ್ಯಾಶ್, ಕ್ಯಾನ್ ವಿ ಪೇ ಸಪರೇಟ್ಲಿ, ಕ್ಯಾನ್ ವಿ ಪೇ ಟುಗೆದರ್, right? So this is all about conversation between people and waiter in the restaurant. I hope you enjoyed this. If you have any doubts, feel free to comment in the comment section. Stay tuned in the next video.